ಗೈಸ್, ಭಾರತ ದೇಶದಲ್ಲಿ ಅಶೋಕ, ಗುಪ್ತ, ಮೌರ್ಯನಂತಹ ರಾಜರುಗಳಿಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಇದ್ರು ಸಹ ನಮ್ಮ ಭಾರತ ದೇಶದ ಪ್ರಜೆಗಳೆಲ್ಲ ಶಿವಾಜಿ ಮಹಾರಾಜರನ್ನೇ ಯಾಕೆ ದೇವರ ತರ ಪೂಜೆ ಮಾಡ್ತಾರೆ? ಛತ್ರಪತಿ ಶಿವಾಜಿ ಭಾರತ ದೇಶದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಸಲ್ಪಟ್ಟಿರ್ತಕ್ಕಂಥ ಹೆಸರು. ಈ ಹೆಸರು ಕೇಳಿದ್ರೆ ಭಾರತದ ಹಿಂದೂಗಳಿಗೆ ಮೈ ರೋಮಾಂಚನಗೊಳ್ಳುತ್ತದೆ. ಮೊಘಲರ ದಾಳಿಯಿಂದ ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ದೇವಾಲಯಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಕೀರ್ತಿ ಆ ಒಬ್ಬ ಮರಾಠ ಯೋಧನಿಗೆನೆ ಅಂಕಿತ. ಕಳ್ಳತನಗಳು, ದರೋಡೆಗಳು ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಅಂಪೇರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರು ಸೇಫ್ ಆಗಿ ಫೀಲ್ ಆಗೋ ರೀತಿ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಶಿವಾಜಿ. ಶತ್ರು ಸ್ತ್ರೀಯನ್ನು ಸಹ ತನ್ನ ತಾಯಿ ರೀತಿ ಹೋಲಿಸಿ ಭಾವಿಸುವಂತ ವ್ಯಕ್ತಿ ಶಿವಾಜಿ. ಇವತ್ತಿನ ವಿಡಿಯೋದಲ್ಲಿ ನಾವು ಛತ್ರಪತಿ ಶಿವಾಜಿಯ ಜನನ ಜೀವನದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಛತ್ರಪತಿ ಶಿವಾಜಿ 19 ಫೆಬ್ರವರಿ 1630ರಲ್ಲಿ ಶಹಜಾಂ ಭೋಸ್ಲೆ ಅಂಡ್ ಜೀಜಾಬಾಯಿಯ ಮಗನಾಗಿ ಮಹಾರಾಷ್ಟ್ರದ ಪುಣೆ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಜುನಾಗಢ ಅನ್ನೋ ಒಂದು ಸಿಟಿ ಪಕ್ಕದಲ್ಲಿ ಇರ್ತಕ್ಕಂಥ ಶಿವನೇರಿ ಅನ್ನೋ ಒಂದು ಕೋಟೆಯಲ್ಲಿ ಜನಿಸ್ತಾನೆ. ಅಂಡ್ ಶಿವಾಜಿಯ ಬಾಲ್ಯದ ಸಮಯದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ದಖನ್ ಪ್ರದೇಶವನ್ನು ಬಿಜಾಪುರದ ಸುಲ್ತಾನರು, ಅಹಮದ್ ನಗರದ ನಿಜಾಮರು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಹೀಗೆ ಈ ಮೂವರು ಮುಸ್ಲಿಂ ಸುಲ್ತಾನರು ಆಳ್ವಿಕೆ ಮಾಡ್ತಾ ಇದ್ರು. ಅಂಡ್ ಇಲ್ಲಿ ಶಿವಾಜಿಯ ತಂದೆ ಶಹಜಿ ಅವರು ಬಿಜಾಪುರದ ಸುಲ್ತಾನರ ಅಧೀನದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಅಂಡ್ ಇನ್ನೊಂದು ಕಡೆ ಶಹಜಿಯು ನಿಜಾಮರನ್ನು ಸೋಲಿಸಿ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವಂತ ಸಮಯದಲ್ಲಿ ಮೊಘಲರು ಆದಿಲ್ ಶಾಹಿಗಳೊಂದಿಗೆ ಸಂಧಿ ಮಾಡಿಕೊಂಡು ಶಹಜಿ ಅವರನ್ನು ಯುದ್ಧದಲ್ಲಿ ಸೋಲ್ಸಾಕ್ತಾರೆ. ಅಂಡ್ ಶಹಜಿಯು ಇದರಿಂದ ಆದಿಲ್ ಶಾಹಿಗಳೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳ ಪ್ರಕಾರ ಬೆಂಗಳೂರನ್ನು ಜಹಾಗೀರಾಗಿ ಪಡೆದು ಪುಣೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗಬೇಕಾದಂತ ಪರಿಸ್ಥಿತಿ ಏರ್ಪಡ್ತದೆ. ಇದರಿಂದ ಪುಣೆಯನ್ನು ತನ್ನ ಹೆಂಡತಿಯಾಗಿರ್ತಕ್ಕಂಥ ಜೀಜಾಬಾಯಿಗೆ ವಹಿಸಿ ಯುವಕನಾಗಿರ್ತಕ್ಕಂಥ ಶಿವಾಜಿಗೆ ರಾಜನೀತಿ ವ್ಯವಹಾರಗಳನ್ನು ಕಳಿಸಿಕೊಡುವುದಕ್ಕಾಗಿ ಕೆಲವೊಬ್ಬರನ್ನು ನೇಮಕ ಮಾಡಿ ಶಿವಾಜಿಯ ಅಣ್ಣನ ಜೊತೆ ಶಹಜಿ ಅವರು ಬೆಂಗಳೂರಿಗೆ ಹೊರಟೋಗ್ತಾರೆ. ಇನ್ನೊಂದು ಕಡೆ ಶಿವಾಜಿಯ ತಾಯಿ ಜೀಜಾಬಾಯಿ ಅವರು ಶಿವಾಜಿಯನ್ನು ಧರ್ಮಶ್ರದ್ಧೆ, ಧರ್ಮಸ್ಥೈರ್ಯ, ಜೀವನ ನಿಷ್ಠೆ, ಉನ್ನತ ಆದರ್ಶಗಳ ಮೌಲ್ಯಗಳ ಮೂಲಕ ಬೆಳೆಸ್ತಾಳೆ. ಶಿವಾಜಿ ತನ್ನ ಗುರುವಾಗಿರ್ತಕ್ಕಂಥ ದಾದಾಜಿ ಕೊಂಡದೇವ ಅಣ್ಣ ತನ್ನ ತಾಯಿಯಾಗಿರ್ತಕ್ಕಂಥ ಜೀಜಾಬಾಯಿಯ ಒಂದು ಬೋಧನೆಗಳಿಂದ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದನ್ನೇ ತನ್ನ ಗುರಿಯಾಗಿಸ್ಕೊಳ್ತಾನೆ. ತನ್ನ ತಂದೆ ಸೋತಿರ್ತಕ್ಕಂಥ ಯುದ್ಧಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಅತಿ ಕಡಿಮೆ ಸಮಯದಲ್ಲಿನೇ ಅಂಗಸಾಧನೆ, ಖಡ್ಗ ಪ್ರಯೋಗ, ಕುದುರೆ ಸವಾರಿ ಮುಂತಾದ ಯುದ್ಧ ತಂತ್ರಗಳಲ್ಲಿ ಪರಿಣಿತಿ ಹೊಂದ್ತಾನೆ. ಸಕಲ ವಿದ್ಯೆಗಳನ್ನು ತಿಳ್ಕೊಂಡಿರುವಂತಹ ಶಿವಾಜಿ ಮರಾಠ ಸಾಮ್ರಾಜ್ಯ ಸ್ಥಾಪನೆಯೇ ತನ್ನ ಗುರಿಯಾಗಿಟ್ಕೊಳ್ತಾನೆ. ತನ್ನ ಸ್ಥಳೀಯ ನಿವಾಸಿಗಳಾದ ಮಾವಳಿ ಯುವಕರ ಸೈನ್ಯ ಸಂಘಟಿಸಿ ಅವರಿಗೆ ಗೆರಿಲ್ಲಾ ಯುದ್ಧ ತಂತ್ರಗಳಲ್ಲಿ ತರಬೇತಿ ನೀಡಿ ಸೈನ್ಯ ಕಟ್ಟಿ ಸಕಲ ಯುದ್ಧಗಳನ್ನು ಮಾಡ್ತಾನೆ. ಇನ್ನು ಅವತ್ತಿಂದ ಮೊಘಲರು ಮತ್ತು ಮುಸ್ಲಿಂ ರಾಜರುಗಳು ಅಲ್ಲಿನ ಹಿಂದೂ ದೇವಾಲಯಗಳನ್ನು ನಾಶ ಮಾಡುವುದು, ಹಿಂದೂ ಸಂಸ್ಕೃತಿಯನ್ನು ಕೀಳು ದೃಷ್ಟಿಯಿಂದ ನೋಡೋದನ್ನು ಗಮನಿಸಿರ್ತಕ್ಕಂಥ ಜೀಜಾಬಾಯಿ ಸಹಿಸೋದಿಲ್ಲ. ಹಿಂದೂ ದೇವಾಲಯಗಳನ್ನು ನಾಶ ಮಾಡಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿ ಕೂಡ ಬದುಕಬಾರ್ದಂತ ತನ್ನ ಮಗನಾಗಿರ್ತಕ್ಕಂಥ ಶಿವಾಜಿಗೆ ಆದೇಶ ನೀಡೋದ್ರಿಂದ ಶಿವಾಜಿಯು ಕೇವಲ 17 ವರ್ಷಗಳಾಗಿದ್ದಾಗಲೇ ತನ್ನ ಮೊಟ್ಟ ಮೊದಲ ಯುದ್ಧವನ್ನು ಮಾಡಿ ಬಿಜಾಪುರ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ತೋರಣ ಕೋಟೆಯನ್ನು ವಶಪಡಿಸಿಕೊಳ್ತಾನೆ ಶಿವಾಜಿ. ಮತ್ತೆ 3 ವರ್ಷಗಳಲ್ಲಿ ಕೊಂಡನ ಮತ್ತು ರಾಯಗಢ ಎಂಬ ಕೋಟೆಗಳನ್ನು ವಶಪಡಿಸಿಕೊಂಡು ಪುಣೆ ಸಾಮ್ರಾಜ್ಯವನ್ನೆಲ್ಲ ತನ್ನ ತೊಟ್ಟಿಗೆ ತಗೊಂತಾನೆ. ಪ್ರತಿಯೊಬ್ಬ ಪುರುಷನ ವಿಜಯದಿಂದ ಒಬ್ಬ ಮಹಿಳೆ ಇರ್ತಾಳೆ ಅಂತ ದೊಡ್ಡವರು ಹೇಳ್ತಾರೆ. ಅದು ನಿಜನೇ ಇಲ್ವಾ ನನಗೆ ಗೊತ್ತಿಲ್ಲ, ಆದ್ರೆ ಪ್ರತಿಯೊಬ್ಬ ಪುರುಷನ ವಿಜಯದ ಹಿಂದೆ ಒಬ್ಬ ತಾಯಿ ಇರ್ತಾಳೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಇನ್ನು ಅಸಲು ಕತೆ ಇವಾಗ ಶುರುವಾಗ್ತದೆ. ಶಿವಾಜಿ ತನ್ನ ಹಲವಾರು ಕೋಟೆಗಳನ್ನು ವಶಪಡಿಸಿಕೊಂಡಿದ್ದನ್ನು ಗಮನಿಸಿದಂತಹ ಆದಿಲ್ ಶಾ ಮೋಸಪೂರಿತವಾಗಿ ಬಂಧಿಸ್ತಾನೆ. ನಂತರ ಶಿವಾಜಿಯನ್ನು ಬೆಂಗಳೂರಿನಲ್ಲಿರ್ತಕ್ಕಂಥ ಶಿವಾಜಿಯ ಅಣ್ಣನನ್ನು ಬಂಧಿಸೋದಕ್ಕೆ ಸೈನ್ಯವನ್ನು ಕಳಿಸ್ತಾನೆ. ಆದ್ರೆ ಶಿವಾಜಿ ಮತ್ತು ಶಿವಾಜಿಯ ಅಣ್ಣನು ಇಬ್ಬರು ಸಹ ಆ ಸೈನಿಕರಿಗೆ ಭಯ ಅಂದ್ರೆ ಹೇಗಿರ್ತದೆ ಅನ್ನೋದನ್ನು ಯುದ್ಧದಲ್ಲಿ ಪರಿಚಯ ಮಾಡಿಸ್ತಾರೆ. ಆ ಒಂದು ವಯಸ್ಸಿನಲ್ಲಿ ಆ ಒಂದು ಸೈನ್ಯವನ್ನು ಎದುರಿಸಿ ತನ್ನ ತಂದೆ ಆಗಿರ್ತಕ್ಕಂಥ ಶಹಜಿಯ ಬಂಧನವನ್ನು ವಿಮುಕ್ತಿ ಮಾಡ್ತಾರೆ. ಆಗ ಆದಿಲ್ ಶಾ ವಿಪರೀತವಾಗಿರ್ತಕ್ಕಂಥ ಕೋಪ ಮಾಡಿಕೊಂಡು ಭಯಂಕರ ರಾಜನೆಂದು ಹೆಸರು ಮಾಡಿಕೊಂಡಿರ್ತಕ್ಕಂಥ ಅಫ್ಜಲ್ ಖಾನ್ ನೊಂದಿಗೆ ಸಂಧಿ ಮಾಡಿಕೊಂಡು ಶಿವಾಜಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಆಗ ಅಫ್ಜಲ್ ಖಾನ್ ಶಿವಾಜಿಯ ದಾಳಿಗಳು ಅಂಡ್ ಶಿವಾಜಿಯ ಗೆರಿಲ್ಲಾ ಯುದ್ಧಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ಶಿವಾಜಿಯನ್ನು ಯುದ್ಧದಲ್ಲಿ ಹೇಗಾದ್ರೂ ಮಾಡಿ ಸೋಲಿಸಬೇಕಂತ ಪ್ಲಾನ್ ಮಾಡಿ ಶಿವಾಜಿಯ ಇಷ್ಟ ದೇವರಾಗಿರ್ತಕ್ಕಂಥ ಭವಾನಿ ದೇವರ ದೇವಾಲಯವನ್ನು ನಾಶ ಮಾಡ್ತಾನೆ. ಇದರಿಂದ ಶಿವಾಜಿ ಅವಸರ ಪಡೆದೇ ಶತ್ರುವಿನ ಪನ್ನಾಗವನ್ನು ಅರ್ಥ ಮಾಡಿಕೊಂಡು ನಾನು ಪ್ರಸ್ತುತ ಯುದ್ಧಕ್ಕೆ ರೆಡಿ ಇಲ್ಲ ಅಂತ ಸಂಧಿ ಮಾಡ್ಕೊಳ್ತಾನೆ. ಆದ್ರೆ ಅಫ್ಜಲ್ ಖಾನ್ ಶಿವಾಜಿ ಸಂಧಿ ಮಾಡ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಸಡನ್ ಆಗಿ ತನ್ನ ಬಳಿ ಇರ್ತಕ್ಕಂಥ ಕತ್ತಿಯಿಂದ ಶಿವಾಜಿ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಶಿವಾಜಿ ತನ್ನ ಬಳಿ ಇರ್ತಕ್ಕಂಥ ವ್ಯಾಘ್ರಣಕ ಅನ್ನೋ ಒಂದು ಆಯುಧದಿಂದ ನರಸಿಂಹಸ್ವಾಮಿ ರಾಕ್ಷಸರ ಹೊಟ್ಟೆಯನ್ನು ಸೀಳ್ದಂಗೆ ಅಫ್ಜಲ್ ಖಾನ್ ಹೊಟ್ಟೆಯನ್ನು ಸೀಳ್ಸಾಕ್ತಾನೆ. ಇದರಿಂದ ಅಫ್ಜಲ್ ಖಾನ್ ಅಲ್ಲಿಂದ ಭಯಗೊಂಡು ಅಲ್ಲಿಂದ ಓಡೋಗ್ತಾನೆ. ಆ ಒಂದು ಕ್ಷಣದಲ್ಲಿ ಶಿವಾಜಿ ಅನ್ನೋ ಒಂದು ಹೆಸರು ಇಡೀ ಮಹಾರಾಷ್ಟ್ರ ಪೂರ್ತಿ ಹಬ್ಬಿಸ್ತದೆ. ಆ ಒಂದು ಸಮಯದಲ್ಲಿ ಶಿವಾಜಿಗೆ ಸಂಭಾಜಿ ಅನ್ನೋ ಒಂದು ಮಗ ಕೂಡ ಜನಿಸ್ತಾನೆ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ರಾಜರುಗಳಿಗೂ ಸಹ ಒಬ್ಬ ಆದರ್ಶ ಮಾದರಿ ರಾಜನಾಗಿ ಬೆಳಿತಾನೆ. ಇದನ್ನು ಬಿಜಾಪುರ ಸುಲ್ತಾನ ಸಹಿಸದೆ ಅರಬ್, ಪರ್ಷಿಯಾ, ಅಫ್ಘಾನಿಸ್ತಾನ್ ಇಂದ ಸಾಕಷ್ಟು ಸೈನ್ಯವನ್ನು ಶಿವಾಜಿ ಮೇಲೆ ಯುದ್ಧ ಮಾಡೋದಕ್ಕೆ ಕಳಿಸ್ತಾನೆ. ಆದ್ರೆ ಶಿವಾಜಿ ತನ್ನ ಬಳಿ ಇರ್ತಕ್ಕಂಥ ಕೇವಲ 5,000 ಸೈನಿಕರೊಂದಿಗೆ ಆ ಒಂದು ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾನೆ. ಈ ಒಂದು ವಿಜಯದಿಂದ ಬಿಜಾಪುರ ಸುಲ್ತಾನರಿಗೆ ಮಾತ್ರನೇ ಅಲ್ಲ, ಮೊಘಲ ಚಕ್ರವರ್ತಿ ಆಗಿರ್ತಕ್ಕಂಥ ಔರಂಗಜೇಬನಿಗೂ ಸಹ ಭಯ ಅಂದ್ರೆ ಏನನ್ನೋದನ್ನು ಪರಿಚಯ ಮಾಡಿಸ್ಕೊಡ್ತಾನೆ. ಅಂಡ್ ಸಾಕಷ್ಟು ಜನ ಹೇಳ್ತಾರೆ ಶಿವಾಜಿ ಮುಸ್ಲಿಮರ ವಿರುದ್ಧ ಅಂತ. ಅದು ತಪ್ಪು. ಶಿವಾಜಿಯು ಯುದ್ಧದಲ್ಲಿ ಮುಸ್ಲಿಮರ ವಿರುದ್ಧ ಇದ್ರೂ ಸಹ ತನ್ನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಮುಸ್ಲಿಮರಿಗೆ ಸಾಕಷ್ಟು ಗೌರವವನ್ನು ನೀಡ್ತಾ ಇದ್ದ. ತನ್ನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ, ಮಕ್ಕಳಿಗೆ, ಸೈನಿಕರಿಗೆ ಸಾಕಷ್ಟು ಗೌರವವನ್ನು ನೀಡ್ತಾ ಇದ್ದ. ಬೇರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಪರಿವರ್ತನೆ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸಹ ಸಾಕಷ್ಟು ಗೌರವಿಸ್ತಾ ಇದ್ದ. ಫಾರ್ ಎಕ್ಸಾಂಪಲ್, ಹಿಂದೂವಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಶಿವಾಜಿ ಮಗಳನ್ನೇ ಕೊಟ್ಟು ವಿವಾಹ ಮಾಡ್ತಾನೆ. ತನ್ನ ತಂದೆಯ ಪರಿಪಾಲನೆಯಲ್ಲಿರ್ತಕ್ಕಂಥ 2,000 ಸೈನಿಕರ ಸಂಘಟನೆಯನ್ನು 1,00,000 ಸೈನಿಕರ ಸಂಘವನ್ನ
ಸೈನಿಕನಾಗಿ ಪರಿವರ್ತಿಸಿಕೊಳ್ತಾನೆ. ಶಿವಾಜಿಯು ಯುದ್ಧದಲ್ಲಿ ಸೈನಿಕರಿಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ. ಇದರಿಂದ ಸೈನಿಕರು ಸಹ ಶಿವಾಜಿಗೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ರು. ಶಿವಾಜಿ ಕೂಡ ಯುದ್ಧದಲ್ಲಿ ಏನಾದರೂ ಸೈನಿಕರಿಗೆ ಅಪಾಯ ಬರಬಹುದಂತ ಅನಿಸಿದ್ರೆ ಅಲ್ಲಿಂದ ಪಾರು ಮಾಡ್ತಾ ಇದ್ದ. ಈಗ ಯುದ್ಧಕ್ಕೆ ಮಾತ್ರನೇ ಅಲ್ಲ, ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ ಅಂಡ್ ಪ್ರತಿ ಧರ್ಮದವರಿಗೂ ಸಹ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ. ಇದನ್ನು ಗಮನಿಸಿರ್ತಕ್ಕಂಥ ಔರಂಗಜೇಬು 1660ರಲ್ಲಿ ತನ್ನ ಮಾಮನಾಗಿರ್ತಕ್ಕಂಥ ಶೈಸ್ತಾ ಖಾನ್ನ ಅಧಿಪತ್ಯದಲ್ಲಿ ಸುಮಾರು 1,00,000 ಸೈನಿಕರೊಂದಿಗೆ ಶಿವಾಜಿ ಪರಿಪಾಲನೆ ಮಾಡ್ತಾ ಇದ್ದಂತಹ ದಕ್ಷಿಣ ಪ್ರಾಂತ್ಯವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಕಳಿಸ್ತಾನೆ. ಬಲವಾಗಿರ್ತಕ್ಕಂಥ ಈ ಒಂದು ಶೈಸ್ತಾ ಖಾನ್ನ ಸೈನ್ಯದ ಮುಂದೆ ಶಿವಾಜಿ ಸೋತೋಗ್ತಾನೆ. ಇದರಿಂದ ಶಿವಾಜಿ ತನ್ನ ಸೋಲನ್ನು ಒಪ್ಪಿಕೊಂಡು ಪೂನೆ ಬಿಟ್ಟು ಹೊರಟೋಗ್ತಾನೆ. ಇದರಿಂದ ಶೈಸ್ತಾ ಖಾನ್ ಪೂನೆಯನ್ನೆಲ್ಲ ತನ್ನ ಹತೋಟಿಗೆ ತಗೊಂಡು ಶಿವಾಜಿ ಅರಮನೆ ಆಗಿರ್ತಕ್ಕಂಥ ಲಾಲ್ ಮಹಲ್ ಅನ್ನೋ ಒಂದು ಇದರಲ್ಲಿ ತನ್ನ ನಿವಾಸವನ್ನು ಏರ್ಪಾటు ಮಾಡ್ಕೊಳ್ತಾನೆ. ಈ ಯುದ್ಧ ಕಳೆದ 3 ವರ್ಷಗಳ ನಂತರ ಅಂದ್ರೆ 1663 ಏಪ್ರಿಲ್ ನಲ್ಲಿ ಪುಣೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮದುವೆಯಲ್ಲಿ ಶಿವಾಜಿಯು ಮಾರುವೇಷವನ್ನು ಧರಿಸಿ ಲಾಲ್ ಮಹಲ್ಗೆ ಎಂಟ್ರಿ ಕೊಟ್ಟು ಶೈಸ್ತಾ ಖಾನ್ ಮೇಲೆ ದಾಳಿ ಮಾಡಿ ತನ್ನ ಬೆರಳುಗಳನ್ನು ಕತ್ತರಿಸಾಕ್ತಾನೆ. ಇದರಿಂದ ಶೈಸ್ತಾ ಖಾನ್ ಭಯದಿಂದ ಓಡೋಗ್ತಾನೆ. ಈಗ ಶಿವಾಜಿ ತನ್ನ ಸಾಮ್ರಾಜ್ಯವನ್ನೆಲ್ಲ ಮತ್ತೆ ಆಕ್ರಮಿಸಿಕೊಳ್ತಾನೆ. ಅಂಡ್ 1664ರಲ್ಲಿ ವ್ಯಾಪಾರಕ್ಕೆ ಪ್ರಧಾನ ಕೇಂದ್ರವಾಗಿರ್ತಕ್ಕಂಥ ಸೂರತ್ನ ಮೇಲೆ ದಾಳಿ ಮಾಡಿ ಮೊಘಲರಿಗೆ ಸಂಬಂಧಿಸಿರ್ತಕ್ಕಂಥ ಸಾಕಷ್ಟು ಧನ ಸಂಪತ್ತನ್ನು ಕೂಡ ಆಕ್ರಮಿಸಿಕೊಳ್ತಾನೆ. ಇದನ್ನು ತಿಳಿಗೊಂಡಂತಹ ಮೊಘಲ್ ಚಕ್ರವರ್ತಿ ಔರಂಗಜೇಬು ವಿಪರೀತ ಕೋಪದಿಂದ ತನ್ನ ಜನರಲ್ ಆಗಿರ್ತಕ್ಕಂಥ ರಾಜ ಜೈಸಿಂಗ್ ನನ್ನು 150,000 ಸೈನ್ಯದೊಂದಿಗೆ ಶಿವಾಜಿ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಇದನ್ನು ತಿಳಿದಕ್ಕಂತಹ ಶಿವಾಜಿ ರಾಜ ಜೈಸಿಂಗ್ ನ ಜೊತೆ ಸಂಧಿ ಮಾಡ್ಕೊಳ್ತಾನೆ. ಯಾಕಂದ್ರೆ ಶಿವಾಜಿ ತನ್ನ ಪ್ರಾಣವನ್ನು ಬೇಕಾದ್ರೂ ಯುದ್ಧಕ್ಕೆ ಕೊಡ್ತಾನೆ, ಬಟ್ ಆದ್ರೆ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕನ ಪ್ರಾಣವನ್ನು ಪಣಕ್ಕಿಟ್ಟು ಯುದ್ಧ ಮಾಡೋದಕ್ಕೆ ಶಿವಾಜಿ ರೆಡಿ ಇಲ್ಲ. ಇದರಿಂದ ಔರಂಗಜೇಬು ಒಪ್ಪಂದದಲ್ಲಿ ಶಿವಾಜಿ ಬಳಿ ಇದ್ದಂತಹ 23 ಕೋಟೆಗಳು 16 ಲಕ್ಷ ರೂಪಾಯಿ ವರಮಾನಗಳನ್ನು ನೀಡಬೇಕಂತ ಹೇಳ್ತಾನೆ. ಇದಕ್ಕೆ ಶಿವಾಜಿ ಒಪ್ಕೊಂಡು ಔರಂಗಜೇಬನಿಗೆ ಕಟ್ಟುನಿಟ್ಟಾಗಿ ನಡ್ಕೊಂತಾನೆ. ಬಟ್ ಆದ್ರೆ 1666ರಲ್ಲಿ ಔರಂಗಜೇಬು ತನ್ನ 50ನೇ ಹುಟ್ಟುಹಬ್ಬದ ಒಂದು ಸಂಭ್ರಮಕ್ಕೆ ಶಿವಾಜಿ ಮತ್ತು ಶಿವಾಜಿ ಮಗನನ್ನು ಆಹ್ವಾನಿಸ್ತಾನೆ. ಇದರಿಂದ ಶಿವಾಜಿ ಮತ್ತು ಶಿವಾಜಿಯ ಮಗ ಆಗ್ರಾಗೆ ಹೊರಡ್ತಾರೆ. ಬಟ್ ಆದ್ರೆ ಔರಂಗಜೇಬು ಆಗ್ರಾದಲ್ಲಿ ಶಿವಾಜಿಯನ್ನು ಅಂಡ್ ಶಿವಾಜಿಯ ಮಗನನ್ನು ಸಾಕಷ್ಟು ಅವಮಾನ ಮಾಡುವುದಲ್ಲದೆ ಒಂದು ಗುಹೆಯಲ್ಲಿ ಬಂಧಿಸಾಕ್ತಾನೆ. ಆ ಗುಹೆಯಲ್ಲಿ ಶಿವಾಜಿಯು ಕೆಲವು ಕಾಲ ಕಳೆದು ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿಂದ ಹೂವು ಮತ್ತು ಹಣ್ಣುಗಳ ಬುಟ್ಟಿಗಳಲ್ಲಿ ಕುತ್ಕೊಂಡು ಮತ್ತೆ ರಾಯಗಢಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಬಂದ್ಮೇಲೆ ಮೊಘಲರ ಮೇಲೆ ಯಾವುದೇ ಕಾರಣಕ್ಕೂ 2 ವರ್ಷಗಳ ಕಾಲ ಯುದ್ಧ ಮಾಡೋದಕ್ಕೇನೆ ಹೋಗಲ್ಲ. ಆದ್ರೆ ಮೊಘಲರ ಸೈನ್ಯಾಧಿಪತಿಗಳಾದಂತಹ ಮಹಮ್ಮದ್ ಖಾನ್, ಬಹದ್ದೂರ್ ಖಾನ್, ದಿಲಾವರ್ ಖಾನ್ ಎಲ್ಲರೂ ಸೇರಿ ಒಟ್ಟಿಗೆ ಶಿವಾಜಿ ಮೇಲೆ ಯುದ್ಧಕ್ಕೆ ಬರ್ತಾನೆ. ಬಟ್ ಆದ್ರೆ ಶಿವಾಜಿ ಆ ಒಗ್ಗಟ್ಟನ್ನು ಮುರಿದು ಅವರ ಮೇಲೆ ಯುದ್ಧ ಗೆಲ್ತಾನೆ. ಇದರಿಂದ ಜೂನ್ 6, 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ಆಗಿ ಛತ್ರಪತಿ ಅನ್ನೋ ಒಂದು ಬಿರುದು ಪಡಿತಾನೆ. 27 ವರ್ಷಗಳ ಕಾಲ ಯುದ್ಧದಲ್ಲಿ ಕಳೆದು ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿರ್ತಕ್ಕಂಥ ಶಿವಾಜಿ 3 ವಾರಗಳ ಕಾಲ ಜ್ವರದಿಂದ ಬಳಿದು ಅನಾರೋಗ್ಯಕ್ಕೆ ಈಡಾಗಿ 3 ಏಪ್ರಿಲ್ 1680ರಲ್ಲಿ ಮಧ್ಯಾಹ್ನ 12 ಗಂಟೆಗೆ ರಾಯಗಢದಲ್ಲಿ ಸತ್ತೋಗ್ತಾನೆ. ಶಿವಾಜಿ ಮುಸ್ಲಿಮರ ವಿರುದ್ಧ ಸಾಕಷ್ಟು ಯುದ್ಧಗಳನ್ನು ಮಾಡಿದ್ರೂ ಸಹ ಮುಸ್ಲಿಮರಿಗೆ, ಮುಸ್ಲಿಂ ಧರ್ಮಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದ. ನಿಸ್ವಾರ್ಥ ಪ್ರಜೆಗಳ ಸೇವೆ, ಮಚ್ಚೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿತ್ವ, ಸೈನಿಕರ ಮೇಲೆ, ಮಹಿಳೆಯರ ಮೇಲೆ ಅಂಡ್ ಸಾಮ್ರಾಜ್ಯದ ಪ್ರತಿಯೊಬ್ಬ ಧರ್ಮದವರ ಮೇಲೆ ಕೂಡ ಇರ್ತಕ್ಕಂಥ ಪ್ರೀತಿ ಶಿವಾಜಿಯ ವ್ಯಕ್ತಿತ್ವವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿತು. ಅದಕ್ಕೇನೆ ಶಿವಾಜಿ ಪಟ್ಟಾಭಿಷೇಕವನ್ನು ಹೊಂದಿರತಕ್ಕಂಥ ಜೂನ್ 6, 1674ರ ಗುರುತಿಗಾಗಿ ಪ್ರತಿ ವರ್ಷ ಜ್ಯೇಷ್ಠ ಶುದ್ರ ತ್ರಯೋದಶಿದಂದು ಹಿಂದೂಗಳೆಲ್ಲ ಹಿಂದೂ ಸಾಮ್ರಾಜ್ಯ ದಿವಸವಾಗಿ ಆಚರಣೆ ಮಾಡ್ಕೊಳ್ತಾರೆ. ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಛತ್ರಪತಿ ಶಿವಾಜಿ ಅಂತ ಕಮೆಂಟ್ ಮಾಡಿ.